ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಈ ಒಂದು ದೋಷ ನಿವಾರಣೆಗೆ ಮತ್ತು ಅದೃಷ್ಟ ವೃದ್ಧಿಗೆ ನೀವು ಆದಷ್ಟು ಈ ಸೂರ್ಯನ ಆರಾಧನೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತಾನೆ ನಾವು ಅನ್ಬಹುದು. ಪ್ರತಿದಿನ ಬೆಳಗ್ಗೆ ನೀವು ಆದಷ್ಟು ಈ ಸೂರ್ಯನ ನಮಸ್ಕಾರವನ್ನ ಮಾಡಿ ಮತ್ತು ಈ ಆರ್ಘ್ಯವನ್ನ ಸೂರ್ಯನಿಗೆ ನೀಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಜೀವನದಲ್ಲಿ ಈ ಉತ್ತಮವಾದ ಈ ಒಂದು ಯಶಸ್ಸು ಮತ್ತು ಈ ಧನಲಾಭವನ್ನ ನೀವು ಪಡೆಯಬಹುದು. ಸರಳ ಪರಿಹಾರಗಳು ಏನೆಲ್ಲ ಇದೆ ಅಂತ ನಾವು ನೋಡೋಣ. ಪ್ರತಿದಿನ ಬೆಳಗ್ಗೆ ನೀವು ಆದಷ್ಟು ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನ ಅಥವಾ ಈ ಒಂದು ಗಾಯತ್ರಿ ಮಂತ್ರವನ್ನ ನೀವು ಪಠಿಸಿ. ಈ ಭಾನುವಾರದಂದು ಆದಷ್ಟು ಸೂರ್ಯ ದೇವನಿಗೆ ನೀವು ಕೆಂಪು ಹೂವುಗಳನ್ನ ನೀವು ಅರ್ಪಿಸೋದ್ರಿಂದ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ರಾಹು ಕೇತು ಗ್ರಹಗಳ ಮಹಾಪರಿವರ್ತನೆ ಮತ್ತು ಕಾಲಚಕ್ರದ ಒಂದು ಸಂಚಲನ, ಬ್ರಹ್ಮಾಂಡದ ಶಕ್ತಿಗಳು ನಮ್ಮ ಜೀವನದ ಮೇಲಿನ ನಿಯಂತ್ರಣವನ್ನ ಬಿಗಿ ಮಾಡುವ ಸಂದರ್ಭಗಳು ಅಪರೂಪಕ್ಕೆ ಎದುರಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಕೇವಲ ಛಾಯಾಗ್ರಹಗಳು ಎಂದು ಕರೆಯಲಾಗುವುದಿಲ್ಲ. ಇವು ಮಾನವನ ಮಾನಸಿಕ ಸ್ಥಿತಿ, ಆಸೆ, ಭ್ರಮೆ ಮತ್ತು ಕರ್ಮದ ಫಲಗಳನ್ನು ತಕ್ಷಣವೇ ಕಣ್ಮುಂದೆ ತಂದು ನಿಲ್ಲಿಸುವ ಪ್ರಬಲ ಶಕ್ತಿಗಳು. ರಾಹು ನಮ್ಮ ಮನಸ್ಸಿನಲ್ಲಿ ಹೊಸ ಆಕಾಂಕ್ಷೆ, ಹೊಳಪು ಮತ್ತು ಈ ಭ್ರಮೆಯ ಪ್ರಪಂಚವನ್ನು ನಿರ್ಮಿಸಿದರೆ, ಕೇತು ಅದೇ ಭ್ರಮೆಯ ಈ ಮುಸುಕನ್ನು ಸರಿದು ಈ ಕಟು ಸತ್ಯವನ್ನು ಸಾಕ್ಷಾತ್ಕರಿಸುತ್ತಾನೆ. ಈಗ ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತಿರುವ ಈ ಒಂದು ರಾಹು ಕೇತುಗಳ ಪ್ರಭಾವವು ಸಾಮಾನ್ಯವಾದ ಬದಲಾವಣೆಯಲ್ಲ. ಇದನ್ನ ಜ್ಯೋತಿಷ್ಯ ವಿಜ್ಞಾನದಲ್ಲಿ ತಾಂಡವ ಅಥವಾ ಮಹಾ ನವೀಕರಣದ ಕಾಲ ಎಂದು ಬಣ್ಣಿಸಲಾಗುತ್ತೆ. ಇಲ್ಲಿ ತಾಂಡವ ಎಂದರೆ ಕೇವಲ ವಿನಾಶ ಅಥವಾ ಸಂಕಷ್ಟವಲ್ಲ. ಇದು ನಿಮ್ಮ ಕಣ್ಣುಗಳನ್ನು ಮೆರೆಸಿದ್ದ ಸುಳ್ಳು ಬಾಂಧವ್ಯಗಳು, ನಿಮ್ಮನ್ನು ಹಾದಿ ತಪ್ಪಿಸುತ್ತಿದ್ದ ಈ ಹುಸಿ ಭರವಸೆಗಳು ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದ್ದ ಆಂತರಿಕ ಭಯವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವ ದಿವ್ಯ ಪ್ರಕ್ರಿಯೆ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ನಡೆಯುವ ಘಟನೆಗಳು ಎಷ್ಟು ವೇಗವಾಗಿರುತ್ತವೆ ಎಂದರೆ, ಯಾವುದು ನಿಮ್ಮ ಒಳಿತಿಗಾಗಿ ನಡೆಯುತ್ತೆ ಮತ್ತು ಯಾವುದು ನಿಮ್ಮ ಪರೀಕ್ಷೆಗಾಗಿ ನಡೆಯುತ್ತಿದೆ ಎಂಬುದನ್ನು ತಕ್ಷಣ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನೆನಪಿಡಿ, ಈ ಕಾಲಘಟ್ಟವು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಲ್ಲಿ ಈ ಮರುರಚನೆ ಮಾಡುತ್ತೆ. ಅಂದರೆ ಮೊದಲನೇ ಮಹಾಭವಿಷ್ಯವಾಣಿ, ವೃತ್ತಿ, ಉದ್ಯೋಗ ಮತ್ತು ಆದಾಯದ ಹೊಸ ದಾರಿಗಳು. ನಿಮ್ಮ ಜೀವನ ಮತ್ತು ಈ ಕರ್ಮಕ್ಷೇತ್ರದಲ್ಲಿ ಬಹುದೊಡ್ಡ ತಿರುವು ಎದುರಾಗಲಿದೆ. ಇಲ್ಲಿಯವರೆಗೆ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮಲ್ಲಿದ್ದರೆ, ಈಗ ಆ ಪರಿಸ್ಥಿತಿ ಬದಲಾಗುವ ಸಮಯ ಆಸನ್ನವಾಗಿದೆ. ಈ ರಾಹುವಿನ ಶುಭ ದೃಷ್ಟಿಯಿಂದಾಗಿ ನೀವು ಇದುವರೆಗೂ ಗಂಭೀರವಾಗಿ ಪರಿಗಣಿಸದ ಹೊಸ ಆದಾಯದ ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ. ನೀವು ನಿರೀಕ್ಷಿಸದೇ ಇರುವ ಮೂಲಗಳಿಂದ, ಉದಾಹರಣೆಗೆ ಹಳೆಯ ಸ್ನೇಹಿತರು, ಈ ಹೊಸ ಸಂಪರ್ಕಗಳು, ಈ ಡೀಲ್ಗಳು, ಮಾಧ್ಯಮ ತಂತ್ರಜ್ಞಾನ ಅಥವಾ ವಿದೇಶಿ ಈ ಹೊರ ಸಂಪರ್ಕದ ಕೆಲಸಗಳಿಂದ ಹೊಸ ಆಫರ್ಗಳು ಬರಬಹುದು. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅನಿರೀಕ್ಷಿತವಾಗಿ ಸಂದರ್ಶನದ ಕರೆ ಅಥವಾ ತರಬೇತಿಯ ಅವಕಾಶ ಲಭ್ಯವಾಗಲಿದೆ. ಈ ಮೊದಲ ನೋಟಕ್ಕೆ ಇದು ಸಣ್ಣ ಅವಕಾಶವೆಂದು ತೋರಿದರೂ, ಭವಿಷ್ಯದಲ್ಲಿ ಇದೇ ನಿಮ್ಮ ಆರ್ಥಿಕ ಸ್ಥಿರತೆಗೆ ಈ ಭದ್ರ ಬುನಾದಿಯಾಗಲಿದೆ. ಈ ಭ್ರಮೆ ಮತ್ತು ವಿವೇಚನೆಯ ನಡುವಿನ ಒಂದು ಜಗಳ. ನಿಮ್ಮ ಮುಂದೆ ಒಂದಕ್ಕಿಂತ ಹೆಚ್ಚು ದಾರಿಗಳು ತಕ್ಷಣವೇ ಗೋಚರಿಸಬಹುದು. ಕೆಲವರು ನಿಮಗೆ ಅತಿಯಾದ ಲಾಭದ ಅಥವಾ ತಕ್ಷಣದ ಯಶಸ್ಸಿನ ಸೀಮಿತ ಒಡ್ಡಬಹುದು. ಇಲ್ಲಿ ನೀವು ನೆನಪಿಡಬೇಕಾದ ಸತ್ಯವೆಂದರೆ, ಒಳ್ಳೆಯುವುದೆಲ್ಲವೂ ಚಿನ್ನವಲ್ಲ. ಯಾವುದೇ ಹೊಸ ಒಪ್ಪಂದ, ಉದ್ಯೋಗ ಬದಲಾವಣೆ ಅಥವಾ ಪಾಲುದಾರಿಕೆಗೆ ಸಹಿ ಹಾಕುವ ಮೊದಲು ಪ್ರತಿಯೊಂದು ಷರತ್ತನ್ನು ಕೂಲಂಕುಷವಾಗಿ ಪರಿಶೀಲಿಸಿ. ಯಾರೋ ಒಬ್ಬರು ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವಂತೆ ನಿಮ್ಮ ಮೇಲೆ ಒತ್ತಡ ಹೇರುತ್ತಿದ್ದರೆ, ಅಲ್ಲಿ ಏನೋ ಒಂದು ಮುಚ್ಚಿಟ್ಟ ವಿಷಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಈ ಸ್ವಾಭಿಮಾನ ಮತ್ತು ಸಾಮರ್ಥ್ಯದ ಒಂದು ಜಾಗೃತಿ. ಇದುವರೆಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಗೌರವ ಸಿಗದ ಸ್ಥಳದಲ್ಲಿ ನೀವು ಸುಮ್ಮನೆ ಕಾಲ ಕಳೆಯುತ್ತಿದ್ದಿರಬಹುದು.
ಆದರೆ ಈಗ ನಿಮ್ಮಲ್ಲಿ ಪ್ರಶ್ನಿಸುವ ಧೈರ್ಯ ಮತ್ತು ಸ್ವಂತ ಕಾಲಿನ ಮೇಲೆ ನಿಲ್ಲುವ ಆತ್ಮವಿಶ್ವಾಸ ಮೂಡುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಗ್ರಾಹಕರು ಹಿಂತಿರುಗುವುದು ಅಥವಾ ಹೊಸ ದೊಡ್ಡ ಆರ್ಡರ್ಗಳು ಸಿಗುವ ಸಾಧ್ಯತೆ ಇದೆ. ಆದರೆ ಸಾಲದ ಮೇಲೆ ವ್ಯಾಪಾರ ಮಾಡುವುದನ್ನು ಸಂಪೂರ್ಣವಾಗಿ ತಡೆಯಿರಿ. ಪ್ರತಿಯೊಂದು ವಹಿವಾಟಿಗೂ ಲಿಖಿತ ಸಾಕ್ಷಿ ಇರಲಿ. ಈ ಎರಡನೆಯ ಮಹಾಭವಿಷ್ಯವಾಣಿ ಈ ಧನ ಸಂಪತ್ತು, ಆರ್ಥಿಕ ಸ್ಥಿರತೆ ಮತ್ತು ಎಚ್ಚರಿಕೆಯ ಸೂತ್ರಗಳು. ಆರ್ಥಿಕ ಕ್ಷೇತ್ರದಲ್ಲಿ ಧನಾತ್ಮಕ ಚಲನೆ ಕಂಡುಬಂದರೂ ಅದಕ್ಕೆ ತಕ್ಕಂತೆ ರಾಹುವಿನ ಭ್ರಮೆಯು ಸೃಷ್ಟಿಯಾಗುತ್ತೆ. ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಕೈಗೆ ಹಣವನ್ನು ತಂದುಕೊಡುವಾಗ ಅದನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಪರೀಕ್ಷಿಸುತ್ತೆ. ಈ ಒಂದು ಸ್ಥಗಿತಗೊಂಡ ಹಣದ ಮರುಗಳಿಕೆ, ಬಹಳ ದಿನಗಳಿಂದ ಬರಬೇಕಾಗಿದ್ದ ಸಾಲದ ಹಣ, ಕಮಿಷನ್, ಬೋನಸ್ ಅಥವಾ ಸ್ಥಗಿತಗೊಂಡಿದ್ದ ಆಸ್ತಿ ಸಂಬಂಧಿತ ಹಣ ನಿಮ್ಮ ಕೈ ಸೇರುವ ಮುನ್ಸೂಚನೆಗಳು ಇವೆ. ನಿಮ್ಮ ಕುಟುಂಬದಲ್ಲಿ ಆದಾಯದ ಹೊಸ ಮೂಲವೊಂದು ರೂಪುಗೊಳ್ಳಬಹುದು. ಅನಗತ್ಯ ವೆಚ್ಚ ಮತ್ತು ಹಣಕಾಸಿನ ಮೋಸಗಳಿಂದ ಆದಷ್ಟು ಮುಕ್ತಿ. ಈ ಕೈಗೆ ಬಂದ ಹಣ ತಕ್ಷಣ ಅದನ್ನು ಅನಗತ್ಯವಾಗಿ ಖರ್ಚು ಮಾಡುವ ಅಥವಾ ಸುಲಭವಾಗಿ ಹಣ ದ್ವಿಗುಣಗೊಳಿಸುವ ಯೋಜನೆಗಳಿಗೆ ಹಾಕುವ ಆಸೆ ಉಂಟಾಗಬಹುದು. ಈ ಆನ್ಲೈನ್ ವಂಚನೆಗಳು, ಶಾರ್ಟ್ಕಟ್ ಹೂಡಿಕೆಗಳು ಮತ್ತು ಅನುಮಾನಾಸ್ಪದ ಲಿಂಕ್ಗಳಿಂದ ದೂರವಿರಿ. ನಿಮ್ಮ ಬ್ಯಾಂಕ್ ವಿವರಗಳು, OTP ಮತ್ತು ರಹಸ್ಯ ಸಂಕೇತಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕಾಗದ ಪತ್ರಗಳನ್ನು ಓದದೆ ಸಹಿ ಹಾಕುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಆರ್ಥಿಕ ಗಡಿಗಳನ್ನು ನಿರ್ಧರಿಸುವುದು. ಹಿಂದೆ ನೀವು ಇತರರ ಸಂಕಷ್ಟಗಳನ್ನು ನೋಡಿ ನಿಮ್ಮ ಉಳಿತಾಯವನ್ನೆಲ್ಲ ನೀಡಿದ್ದಿರಬಹುದು, ಆದರೆ ನಿಮಗೆ ಅಗತ್ಯವಿದ್ದಾಗ ಅವರು ಕೈಕೊಟ್ಟಿದ್ದಾರೆ. ಈಗ ಕಾಲ ನಿಮಗೆ ಸ್ವಯಂ ರಕ್ಷಣೆಯನ್ನು ಕಲಿಸುತ್ತಿದೆ. ಯಾರಾದರೂ ಸಹಾಯ ಕೇಳಿದಾಗ ಆ ಹಣ ಹಿಂತಿರುಗಿ ಬರದಿದ್ದರೂ ನಿಮ್ಮ ಜೀವನ ನಿರ್ವಹಣೆಗೆ ತೊಂದರೆಯಾಗುವುದಿಲ್ಲವೇ ಎಂಬುದನ್ನು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ದಯೆ ಇರಲಿ, ಆದರೆ ಅದು ಅತಿ ನಿಮ್ಮ ವಿನಾಶಕ್ಕೆ ದಾರಿಯಾಗಬಾರ್ದು. ಈ ಮೂರನೇ ಮಹಾಭವಿಷ್ಯವಾಣಿ ನೋಡೋಣ. ಮುಖವಾಡಗಳ ಪತನ ಮತ್ತು ಅಡಗಿರುವ ಸತ್ಯಗಳ ಒಂದು ಅನಾವರಣ. ನಿಮ್ಮ ಸುತ್ತಮುತ್ತಲಿನ ಜನರ ನೈಜ ರೂಪ ಬಯಲಾಗುವ ಸಮಯ ಆಸನ್ನವಾಗಿದೆ. ರಾಹು ಕೇತುಗಳ ಶಕ್ತಿಯು ನಿಮ್ಮ ಬದುಕಿನಲ್ಲಿರುವ ಸುಳ್ಳು ಮತ್ತು ವಂಚನೆಯನ್ನು ದೀರ್ಘಕಾಲ ಉಳಿಯಲು ಬಿಡುವುದಿಲ್ಲ. ಇದುವರೆಗೂ ನಿಮ್ಮ ಮುಂದೆ ಆತ್ಮೀಯರಂತೆ ನಟಿಸುತ್ತಾ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ಮಾಡುತ್ತಿದ್ದವರ ಬಣ್ಣ ಬಯಲಾಗಿದೆ. ಆಪ್ತರ ನಿಜ ಬಣ್ಣ ಗೋಚರಿಸುವುದು. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡುವವರು, ಬಂಧುಗಳು ಅಥವಾ ಅತ್ಯಂತ ಹತ್ತಿರದ ಸ್ನೇಹಿತರೊಬ್ಬರ ನೈಜ ಮುಖವಾಡ ಕಳಚಿ ಬೀಳಲಿದೆ. ನಿಮ್ಮ ಅನಕ್ಷರತೆ ಅಥವಾ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಯೋಜನೆಯನ್ನು ಮೂರನೇ ವ್ಯಕ್ತಿಗೆ ತಲುಪಿಸುತ್ತಿದ್ದ ಅಥವಾ ನಿಮ್ಮ ಶ್ರಮದ ಶ್ರೇಯಸ್ಸನ್ನು ತಾವೇ ಪಡೆದುಕೊಳ್ಳಲು ಯತ್ನಿಸುತ್ತಿದ್ದ ವ್ಯಕ್ತಿಯ ಸತ್ಯ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ನಿಮ್ಮ ಕಣ್ಮುಂದೆ ಬರುತ್ತೆ. ಅನಿರೀಕ್ಷಿತ ಸಂದೇಶ, ಸಂಭಾಷಣೆ ಅಥವಾ ಮೂರನೇ ವ್ಯಕ್ತಿಯ ಮೂಲಕ ಲಭಿಸುವ ಮಾಹಿತಿಯು ನಿಮ್ಮ ನಂಬಿಕೆಯನ್ನು ತಲುಪಿಸಬಹುದು. ಆದರೆ ತಕ್ಷಣವೇ ರೊಚ್ಚಿಗೆದ್ದು ಜಗಳವಾಡಬೇಡಿ. ಸತ್ಯವನ್ನು ಮೌನವಾಗಿ ಗ್ರಹಿಸಿ ಮುಂದಿನ ಹೆಜ್ಜೆಯನ್ನು ವಿವೇಚನೆಯಿಂದ ಇಡಿ. ನಿಮ್ಮ ಆಲೋಚನೆ ಮತ್ತು ಯೋಜನೆಗಳ ಒಂದು ರಕ್ಷಣೆ. ಯಾವುದೇ ಕೆಲಸ ಪೂರ್ಣಗೊಳ್ಳುವ ಮೊದಲು ಅದನ್ನು 4 ಜನರಿಗೆ ಸಾರುವ ಅಭ್ಯಾಸ ನಿಲ್ಲಿಸಿ. ಕೆಲವು ಕನಸುಗಳು ಮತ್ತು ಯೋಜನೆಗಳು ಪ್ರಪಂಚದ ಕಣ್ಣಿಂದ ದೂರವಿದ್ದಾಗ ಮಾತ್ರ ಸುರಕ್ಷಿತವಾಗಿ ಬೆಳೆಯುತ್ತೆ. ಪ್ರತಿಯೊಬ್ಬ ವಿಮರ್ಶಕನು ನಿಮ್ಮ ಶತ್ರು ಅಲ್ಲ ಎಂಬುದನ್ನು ನೆನಪಿಡಿ. ಆದರೆ ಹೊಗಳಿಕೆಯ ಮಾತುಗಳನ್ನಾಡುವ ಈ ಚಾಟುಪಟುಗಳನ್ನು ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಒಳಗೊಳಗೆ ಉರಿಯುವುದನ್ನು ಗುರುತಿಸುವ ಸಾಮರ್ಥ್ಯವನ್ನು ಕೇತು ನಿಮಗೆ ನೀಡಲಿದ್ದಾನೆ. ಈ 4ನೇ ಮಹಾಭವಿಷ್ಯವಾಣಿ ಈ ಪ್ರೇಮ, ಬಾಂಧವ್ಯ ಮತ್ತು ಕೌಟುಂಬಿಕ ಸಂಬಂಧಗಳ ಮಹಾಪರೀಕ್ಷೆ. ಬಾಂಧವ್ಯಗಳ ವಿಷಯದಲ್ಲಿ ಈ ಕಾಲಘಟ್ಟವು ಅತ್ಯಂತ ಸೂಕ್ಷ್ಮವಾದದ್ದು. ರಾಹುವಿನ ಪ್ರಭಾವದಿಂದಾಗಿ ಸಂಶಯ, ಗೊಂದಲ ಮತ್ತು ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣುವ ಸಾಧ್ಯತೆ ಕೂಡ ಇದೆ. ಈ ಪ್ರೇಮದಲ್ಲಿ ಇರುವವರಿಗೆ ಸಂಗಾತಿಯ ನಡವಳಿಕೆಯಲ್ಲಿ ದಿಢೀರ್ ಬದಲಾವಣೆ ಕಂಡುಬರಬಹುದು. ಈ ಸಂಭಾಷಣೆ ಕಡಿಮೆಯಾಗುವುದು, ಮಾತುಗಳಲ್ಲಿ ನಿರಾಸಕ್ತಿ ಅಥವಾ ಸಣ್ಣ ವಿಷಯಗಳಿಗೆ ಜಗಳ ಉಂಟಾಗಬಹುದು. ಸಾಮಾಜಿಕ ಜಾಲತಾಣಗಳ ಚಟುವಟಿಕೆ ಅಥವಾ ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳಿದ ತಕ್ಷಣವೇ ಸಂಬಂಧ ಮುರಿಯುವ ನಿರ್ಧಾರಕ್ಕೆ ಬರಬೇಡಿ. ಎದುರು ಬದುರು ಕುಳಿತು ಮುಕ್ತವಾಗಿ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ. ಆದರೆ
ಯಾರಾದರೂ ನಿಮ್ಮನ್ನು ಕೇವಲ ಉಪಯೋಗಿಸಿಕೊಳ್ಳುತ್ತಿದ್ದು ಭವಿಷ್ಯದ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಈ ಕಾಲ ತಳ್ಳುತ್ತಿದ್ದರೆ ಈಗ ನಿಮ್ಮ ಸ್ವಾಭಿಮಾನ ಜಾಗೃತಗೊಳ್ಳಲಿದೆ. ಸೂಕ್ತ ಗೌರವ ಸಿಗದ ಸಂಬಂಧಿಕರಿಂದ ಹೊರಬರುವ ಧೈರ್ಯ ನಿಮಗಿದೆ. ದಾಂಪತ್ಯ ಜೀವನದಲ್ಲಿ ಸಂವಹನದ ಒಂದು ಅಗತ್ಯ. ವಿವಾಹಿತರಲ್ಲಿ ಕೆಲಸದ ಒತ್ತಡ, ಆರ್ಥಿಕ ಚಿಂತೆ ಮತ್ತು ಮೊಬೈಲ್ ಬಳಕೆಯ ಅತಿಯಾದ ಅಭ್ಯಾಸದಿಂದಾಗಿ ಜೀವನ ಸಂಗಾತಿಯಲ್ಲಿ ಉಪೇಕ್ಷೆಯ ಭಾವನೆ ಮೂಡಬಹುದು. ಹಳೆಯ ತಪ್ಪುಗಳನ್ನು ಪದೇ ಪದೇ ನೆನಪಿಸಿ ನಿಂದಿಸುವುದನ್ನು ನಿಲ್ಲಿಸಿ. ಸಂಬಂಧದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಮುಖ್ಯ. ಪರಸ್ಪರ ಗೌರವ ಮತ್ತು ಸಮಯವನ್ನು ನೀಡುವುದು ಈ ದಿನಗಳಲ್ಲಿ ದಾಂಪತ್ಯವನ್ನು ಕಾಪಾಡುತ್ತೆ. 5ನೇ ಮಹಾ ಭವಿಷ್ಯವಾಣಿ ನೋಡೋಣ. ಮಾನಸಿಕ ಆರೋಗ್ಯ, ದೈಹಿಕ ಶಕ್ತಿ ಮತ್ತು ದಿನಚರಿಯ ಒಂದು ಪರಿವರ್ತನೆ. ರಾಹುವಿನ ಈ ಶಕ್ತಿಯು ಮನಸ್ಸಿನಲ್ಲಿ ಒಂದೇ ಬಾರಿಗೆ 100 ಆಲೋಚನೆಗಳನ್ನು ಹುಟ್ಟುಹಾಕುತ್ತೆ. ಇದು ಚಂಚಲತೆ ಮತ್ತು ಮಾನಸಿಕ ಆಯಾಸಕ್ಕೆ ದಾರಿಯಾಗಬಹುದು. ನಿದ್ರಾಹೀನತೆ ಮತ್ತು ಆತಂಕದ ನಿರ್ವಹಣೆ. ರಾತ್ರಿ ಮಲಗುವಾಗ ಭವಿಷ್ಯ, ಹಣಕಾಸು ಮತ್ತು ಹಳೆಯ ಕಹಿ ಘಟನೆಗಳ ಆಲೋಚನೆಗಳು ನಿಮ್ಮನ್ನು ಕಾಡಬಹುದು. ಇದರಿಂದ ಶಿರೋವೇದನೆ, ಕಣ್ಣಿನ ಉರಿ ಹಾಗೂ ಆಯಾಸ ಉಂಟಾಗಬಹುದು. ಈ ರಾತ್ರಿ ತಡವಾಗಿ ಮೊಬೈಲ್ ನೋಡುವುದನ್ನು ಸಂಪೂರ್ಣವಾಗಿ ತಡೆಯಿರಿ. ನಿದ್ರೆ ಶರೀರಕ್ಕೆ ಶಕ್ತಿ ನೀಡಿದರೆ ಮೌನ ಮತ್ತು ಧ್ಯಾನ ಮನಸ್ಸಿಗೆ ಶಾಂತಿ ನೀಡುತ್ತೆ. ಈ ದೈಹಿಕ ಜಾಗ್ರತೆ ಮತ್ತು ಈ ಪ್ರಯಾಣದಲ್ಲಿ ಆದಷ್ಟು ಎಚ್ಚರಿಕೆ. ಆಹಾರ ಕ್ರಮದಲ್ಲಿ ಶಿಸ್ತು ಇರಲಿ. ಹೊರಗಿನ ಎಣ್ಣೆಯುಕ್ತ ಆಹಾರ ಮತ್ತು ಅತಿಯಾದ ಟೀ, ಕಾಫಿ ಸೇವನೆ ಜೀರ್ಣಕ್ರಿಯೆಯನ್ನು ಹಾಳುಗೆಡಬಹುದು. ಈ ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣ ಮಾಡುವಾಗ ಮೊಬೈಲ್ ಬಳಸುವುದು, ಅತಿಯಾದ ವೇಗ ಹಾಗೂ ಆಯಾಸದ ಸ್ಥಿತಿಯಲ್ಲಿ ಡ್ರೈವಿಂಗ್ ಮಾಡುವುದನ್ನು ಕಡ್ಡಾಯವಾಗಿ ನಿಯಂತ್ರಿಸಿ. ಯಾವುದೇ ದೈಹಿಕ ಸಮಸ್ಯೆಯನ್ನು ಸಣ್ಣದೆಂದು ನಿರ್ಲಕ್ಷಿಸದೆ ವೈದ್ಯರ ಸಲಹೆ ಪಡೆಯಿರಿ. ಈ 6ನೇ ಮಹಾ ಭವಿಷ್ಯವಾಣಿ. ಈ ಗೃಹ ವಾತಾವರಣ, ಕುಟುಂಬ ಮತ್ತು ಮಹಿಳೆಯರ ಆತ್ಮಶಕ್ತಿಯ ಜಾಗೃತಿ. ಕುಟುಂಬದ ವಾತಾವರಣದಲ್ಲಿ ಮಹತ್ವದ ಚರ್ಚೆಗಳು ಮತ್ತು ನಿರ್ಧಾರಗಳು ಮುನ್ನೆಲೆಗೆ ಬರಲಿವೆ. ಜಮೀನು, ಆಸ್ತಿ, ಮನೆ ದುರಸ್ತಿ, ವಾಹನ ಖರೀದಿ ಅಥವಾ ಯಾವುದೇ ಶುಭ ಸಮಾರಂಭಕ್ಕೆ ಸಂಬಂಧಿಸಿದಂತೆ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ವಿಷಯಗಳಿಗೆ ಈಗ ಅಂತಿಮ ಸ್ಪಷ್ಟತೆ ಸಿಗಲಿದೆ. ಕುಟುಂಬದ ಕೆಲ ವ್ಯಕ್ತಿಗಳು ತಮ್ಮ ನಿರ್ಧಾರವನ್ನು ನಿಮ್ಮ ಮೇಲೆ ಹೇರಲು ಭಾವನಾತ್ಮಕ ಒತ್ತಡ ಹೇರಬಹುದು. ಎಲ್ಲರ ಮಾತುಗಳನ್ನು ಗೌರವದಿಂದ ಆಲಿಸಿ, ಆದರೆ ಪ್ರಾಪಂಚಿಕ ಸತ್ಯ ಮತ್ತು ನಿಮ್ಮ ಆರ್ಥಿಕ ಈ ಒಂದು ಕೆಪಾಸಿಟಿಯನ್ನು ಮರೆತು ಅಪರಾಧ ಪ್ರಜ್ಞೆಯಿಂದ ಯಾವುದೇ ಸಾಲದ ಹೊಣೆ ಹೊರಬೇಡಿ. ಈ ಕುಟುಂಬದ ಗೌಪ್ಯ ವಿಷಯಗಳನ್ನು, ಸಮಸ್ಯೆಗಳನ್ನು ಹೊರಗಿನವರಲ್ಲಿ ಅಥವಾ ಬಂಧುಗಳಲ್ಲಿ ಹಂಚಿಕೊಳ್ಳಬೇಡಿ. ಇಂದು ನೀವು ನಂಬಿ ಹೇಳುವ ಮಾತು ನಾಳೆ ನಿಮಗೆ ಮುಳ್ಳಾಗಬಹುದು. ತಂದೆ ತಾಯಿಯವರ ಆರೋಗ್ಯ ಮತ್ತು ಭಾವನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಮಹಿಳೆಯರಿಗೆ ಈ ಒಂದು ನವೋದ್ಯಮ ಮತ್ತು ಉನ್ನತಿಯ ಶುಭಕಾಲ. ಗೃಹಿಣಿಯರಿಗೆ ಈ ಕಾಲಘಟ್ಟವು ದಿವ್ಯಾವಕಾಶ ಅಂತಲೇ ಅನ್ನಬಹುದು. ಇದುವರೆಗೆ ಕುಟುಂಬದ ಜವಾಬ್ದಾರಿಯಲ್ಲೇ ನಿಮ್ಮ ಆಸೆಗಳನ್ನು ಬಲಿ ಕೊಟ್ಟಿದ್ದ ನಿಮಗಾಗಿ ಈಗ ಸ್ವಂತ ಗುರುತನ್ನು ರೂಪಿಸಿಕೊಳ್ಳುವ ಧೈರ್ಯ ಮೂಡಲಿದೆ. ಮನೆಯಿಂದಲೇ ಮಾಡಬಹುದಾದ ಸಣ್ಣ ಉದ್ದಿಮೆ, ಅಡುಗೆ, ಟೈಲರಿಂಗ್, ಆನ್ಲೈನ್ ತರಬೇತಿ ಅಥವಾ ಕಲಾತ್ಮಕ ಕ್ಷೇತ್ರಗಳಲ್ಲಿ ಪ್ರವೇಶಿಸಲು ಇದು ಉತ್ತಮ ಸಮಯ. ಆರಂಭದಲ್ಲಿ ಸಣ್ಣದಾಗಿ ಕಂಡರೂ ನಿಮ್ಮ ನಿರಂತರ ಶ್ರಮದಿಂದ ಇದು ಆರ್ಥಿಕ ಸ್ವಾವಲಂಬನೆ ಮತ್ತು ಗೌರವವನ್ನು ತಂದುಕೊಡಲಿದೆ. ಆರೋಗ್ಯದ ವಿಷಯದಲ್ಲಿ ವೈದ್ಯಕೀಯ ತಪಾಸಣೆಯನ್ನು ನಿರ್ಲಕ್ಷಿಸಬೇಡಿ. ಈ 7ನೇ ಮಹಾ ಭವಿಷ್ಯವಾಣಿ ಅಂದರೆ ಆಂತರಿಕ ಪರಿವರ್ತನೆ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಹಾ ಒಂದು ಸಿದ್ಧಿ. ಈ ಎಲ್ಲ ಭವಿಷ್ಯವಾಣಿಗಳಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಗಂಭೀರವಾದ ಭಾಗವಾಗಿದೆ. ಹೊರ ಜಗತ್ತಿನಲ್ಲಿ ನಡೆಯುವ ಬದಲಾವಣೆಗಳಿಗಿಂತ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ನಡೆಯುವ ಬದಲಾವಣೆಯು ನಿಮ್ಮ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸಲಿದೆ. ಈ ಸ್ವಯಂ ಮೌಲ್ಯ ಮತ್ತು ಆತ್ಮಗೌರವದ ಒಂದು ಉದಯ. ಇದುವರೆಗೂ ನೀವು ಇತರರ ಮೆಚ್ಚುಗೆಗಾಗಿ, ಅವರ ಮನೋವೇದನೆಗಾಗಿ ಬದುಕುತ್ತಿರಬಹುದು. ಯಾರಾದರೂ ನಿಮ್ಮನ್ನು ಹೊಗಳಿದರೆ ಸಂತೋಷ ಪಡುವುದು, ತೆಗಳಿದರೆ ಖಿನ್ನವಾಗುವುದು ನಿಮ್ಮ ಅಭ್ಯಾಸವಾಗಿದ್ದರೆ ಈಗ ಆ ಒಂದು ದಾಸ್ಯದಿಂದ ಮುಕ್ತಿ ಸಿಗಲಿದೆ. ಪ್ರಪಂಚದ ಎಲ್ಲರನ್ನ ಸದಾ ಸಂತೋಷವಾಗಿಡುವುದು ಅಸಾಧ್ಯ ಎಂಬ ಸತ್ಯ ನಿಮಗೆ ಅರಿವಾಗುತ್ತೆ. ನೀವು ಸರಿಯಾದ ಗಡಿಯನ್ನು ನಿರ್ಮಿಸಿದಾಗ ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಿದ್ದವರು ನೀವು ಬದಲಾಗಿಬಿಟ್ಟೆ ಎಂದು ದೂಷಿಸಬಹುದು.
ಆದರೆ ನಿಮಗೆ ಪ್ರಪಂಚದ ತಾತ್ಕಾಲಿಕ ಮೆಚ್ಚುಗೆಗಿಂತ ಆತ್ಮಗೌರವ ಮುಖ್ಯವಾಗುತ್ತೆ. ಈ ಸಾತ್ವಿಕ ಜಾಗೃತಿ ಮತ್ತು ಕರ್ಮ ಸಿದ್ಧಾಂತ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ. ದೇವಸ್ಥಾನ, ಮೌನ, ಪ್ರಾರ್ಥನೆ ಮತ್ತು ಸಾತ್ವಿಕ ವಾತಾವರಣದತ್ತ ಮನಸ್ಸು ವಾಲುವುದು. ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ನಾಶ ಮಾಡಲು ಬಂದಿದ್ದಲ್ಲ, ಬದಲಿಗೆ ನಿಮ್ಮೊಳಗಿನ ಅಹಂ ಮತ್ತು ಭ್ರಮೆಯನ್ನು ಕಳೆದು ಹೋದ ಸತ್ಯವನ್ನು ತೋರಿಸಲು ಬಂದಿದೆ ಎಂಬ ಉನ್ನತ ಜ್ಞಾನ ನಿಮಗೆ ಸಿದ್ಧಿಸುತ್ತೆ. ಈ ಪರಿಹಾರ ಸೂತ್ರಗಳು ಮತ್ತು ಒಂದು ದಿವ್ಯ ಮಾರ್ಗದರ್ಶನ. ಈ ಒಂದು ಕಾಲಘಟ್ಟವನ್ನು ಯಶಸ್ವಿಯಾಗಿ ದಾಟಲು ಯಾವುದೇ ಭಯದ ಅಗತ್ಯವಿಲ್ಲ. ಸರಳ ಸಾತ್ವಿಕ ಅನುಷ್ಠಾನಗಳು ನಿಮ್ಮ ವಿವೇಚನೆಯನ್ನು ಹೆಚ್ಚು ಮಾಡುತ್ತೆ. ಈ ಬುಧವಾರದ ಗಣಪತಿ ಉಪಾಸನೆ. ಬುಧವಾರದಂದು ವಿಘ್ನ ವಿನಾರಕ ಗಣಪತಿಗೆ ಈ ಗರಿಕೆಯನ್ನು ಅರ್ಪಿಸಿ. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತೆ. ಶನಿವಾರದ ದಾನ ಧರ್ಮ. ಶನಿವಾರದ ಸಂಜೆ ನಿಮ್ಮ ಶಕ್ತಿಗೆ ತಕ್ಕಂತೆ ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಕಪ್ಪು ಎಳ್ಳು ದಾನ ಮಾಡಿ. ದಾನವನ್ನು ಪ್ರದರ್ಶನಕ್ಕಾಗಿ ಮಾಡದೆ ಅಹಂಕಾರ ರಹಿತವಾಗಿ ಮಾಡಿ. ಈ ಶಿವಾರಾಧನೆ ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿನ ಚಂಚಲತೆ ಶಮನಗೊಂಡು ಆತ್ಮಬಲ ಹೆಚ್ಚಾಗುತ್ತೆ. ಶ್ರಾವಣ ಮಾಸದ ಈ ಒಂದು ಪವಿತ್ರ ಹಾಗೂ ಮಹತ್ವದ ಪರ್ವಕಾಲದಲ್ಲಿ ಸೌರಮಂಡಲದ ರಾಜಕುಮಾರ ಹಾಗೂ ಆತ್ಮಕಾರಕನಾದ ಸೂರ್ಯದೇವನು ತನ್ನ ಸ್ವಂತ ರಾಶಿಯಾದ ಸಿಂಹರಾಶಿಗೆ ಪ್ರವೇಶಿಸುತ್ತಿದ್ದಾನೆ. 12 ತಿಂಗಳುಗಳ ಸುದೀರ್ಘ ಕಾಯುವಿಕೆಯ ನಂತರ ನಿಮ್ಮ ರಾಶಿಯಾಧಿಪತಿಯೇ ನಿಮ್ಮ ರಾಶಿಗೆ ಆಗಮಿಸಿ ಪೂರ್ಣ ಬಲದೊಂದಿಗೆ ವಿರಾಜಮಾನನಾಗುವ ಈ ಒಂದು ಕ್ಷಣ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲಿದೆ. ಆದರೆ ಕಳೆದ 1 ವರ್ಷದಿಂದ ಸಿಂಹರಾಶಿಯವರ ಮನಸ್ಸಿನಲ್ಲಿ ಕಾಡುತ್ತಿದ್ದ ಆತಂಕ, ಮಾನಸಿಕ ಒತ್ತಡ ಮತ್ತು ನಿರಾಸೆ, ಕಳೆದ 1 ವರ್ಷದ ಈ ಒಂದು ಕೇತು ಮತ್ತು ಛಾಯೆ ನೀವು ಅನುಭವಿಸಿದ ಸಂಕಟಗಳು, ಕಳೆದ 2025ರಿಂದಲೇ ಕೇತು ಗ್ರಹವು ನಿಮ್ಮ ರಾಶಿಯ ಮೊದಲನೇ ಮನೆಯಲ್ಲಿ ಲಗ್ನಸ್ಥಾನ ಆವರಿಸಿಕೊಂಡು ಮಾಯಾಜಾಲವನ್ನು ಹೆಣೆದಿತ್ತು. ಯಾರ ಜನ್ಮಕುಂಡಲಿಯಲ್ಲಿ ಲಗ್ನಾಧಿಪತಿ ದುರ್ಬಲನಾಗಿದ್ದಾನೋ ಅಥವಾ ಕೆಟ್ಟ ದಶೆ ನಡೆಯುತ್ತಿತ್ತೋ ಅಂತಹ ಸಿಂಹರಾಶಿಯವರಿಗೆ ಕಳೆದ 1 ವರ್ಷ ಅತ್ಯಂತ ಕಠಿಣವಾಗಿತ್ತು. ಅಂದರೆ ಮಾನಸಿಕದ ಒಂದು ಗೊಂದಲ ಮತ್ತು ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವುದು. ಯಾವುದೇ ಕೆಲಸ ಆರಂಭಿಸಿದರೂ ಕೊನೆ ಗಳಿಗೆಯಲ್ಲಿ ವಿಘ್ನಗಳು ಎದುರಾಗುವುದು. ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದು. ಈ ಶಕ್ತಿಹೀನತೆ ಮತ್ತು ಆರೋಗ್ಯದ ಒಂದು ಸಂಕಟ, ನಿರಂತರ ಆಯಾಸ, ಉತ್ಸಾಹದ ಕೊರತೆ, ಶರೀರದಲ್ಲಿ ತೇಜಸ್ಸಿನ ಅಭಾವ ಮತ್ತು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಸ್ಪಷ್ಟವಾಗಿ ತಿಳಿಯದ ದೈಹಿಕ ಅಸ್ವಸ್ಥತೆಗಳು, ಸಂಬಂಧಗಳು ಮತ್ತು ಉದ್ಯೋಗದಲ್ಲಿ ವಿರಕ್ತಿ, ಚೆನ್ನಾಗಿದ್ದ ಉದ್ಯೋಗವನ್ನು ಇದ್ದಕ್ಕಿದ್ದಂತೆ ಬಿಟ್ಟು ಬರುವುದು, ಹತ್ತಿರದ ಜನರಿಂದ ಅಥವಾ ಆತ್ಮೀಯರಿಂದ ದೂರವಾಗುವುದು, ಸಂಬಂಧಗಳನ್ನು ಕಡಿದುಕೊಳ್ಳುವ ನಿರ್ಧಾರ ಮಾಡುವುದು. ಈ ಸಿಂಹದ ನೈಜ ಸ್ವಭಾವದ ಹತೋಟಿ. ಸ್ವಭಾವತಃ ಸಿಂಹರಾಶಿಯವರು ಧೈರ್ಯವಂತರು, ನಾಯಕತ್ವ ಗುಣ, ಯಾರ ಬಳಿಯೂ ತಲೆಬಾಗದ ಗಂಭೀರ ವ್ಯಕ್ತಿತ್ವದವರು. ಆದರೆ ಕೇತುವಿನ ಪ್ರಭಾವದಿಂದ ನೀವು ಅನಿವಾರ್ಯವಾಗಿ ಸುಮ್ಮನಿರಬೇಕಾಯಿತು. ಸುಳ್ಳು ಮುಖವಾಡವನ್ನು ಧರಿಸಿ ಸಮಾಜವನ್ನು ಎದುರಿಸಬೇಕಾಯಿತು. ಈ ಸೂರ್ಯ ಕೇತು ಮಹಾಯುತಿ ಲಗ್ನಸ್ಥಾನದಲ್ಲಿ ಆತ್ಮಾಭಿಮಾನದ ಒಂದು ಉದಯ. ಆಗಸ್ಟ್ 17ರಿಂದ ನಿಮ್ಮ ಮೊದಲನೇ ಮನೆಯಲ್ಲಿ ಸಾಕ್ಷಾತ್ ಸೂರ್ಯದೇವನು ಪೂರ್ಣ ಬಲದೊಂದಿಗೆ ಪ್ರವೇಶಿಸಿ ಅಲ್ಲಿ ಈಗಾಗಲೇ ಇರುವ ಕೇತುವಿನೊಂದಿಗೆ ಯುತಿ ಅಂದರೆ ಸಂಯೋಜನೆ ಹೊಂದಲಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆ ಎಂದರೆ ಅನೇಕರು ಸೂರ್ಯ ಮತ್ತು ಕೇತು ಒಂದೇ ಮನೆಯಲ್ಲಿದ್ದರೆ ಗ್ರಹಣ ದೋಷ ಎಂದು ಭಯಪಡಿಸುತ್ತಾರೆ. ಆದರೆ ಸಿಂಹರಾಶಿಗೆ ಸೂರ್ಯನೇ ರಾಶ್ಯಾಧಿಪತಿ, ಲಗ್ನಾಧಿಪತಿ. ಸ್ವಕ್ಷೇತ್ರದಲ್ಲಿ ಸೂರ್ಯನು ಪರಮ ಬಲಶಾಲಿಯಾಗಿರುವುದರಿಂದ ಕೇತುವಿನ ನಕಾರಾತ್ಮಕ ಛಾಯೆಯನ್ನು ಸೂರ್ಯನ ತೇಜಸ್ಸು ಭಸ್ಮ ಮಾಡುತ್ತೆ. ಈ ಶ್ರಾವಣ ಮಾಸದ ಆಧ್ಯಾತ್ಮಿಕದ ಒಂದು ರಹಸ್ಯ. ಸೂರ್ಯ ಆತ್ಮಕಾರಕ, ತೇಜಸ್ಸು, ನಾಯಕತ್ವ, ರಾಜಕೀಯ ಬಲ ಮತ್ತು ಆರೋಗ್ಯದ ಒಂದು ಸಂದೇಶ.
ಈ ಕೇತು ಮೋಕ್ಷಕಾರಕ, ಅಹಂಕಾರ ವಿನಾಶಕ, ಆಧ್ಯಾತ್ಮಿಕ ಜ್ಞಾನ ಮತ್ತು ಅಂತರಂಗದ ಅರಿವಿನ ಒಂದು ಸಂಕೇತ. ಈ ಶಿವಕೃಪೆ, ಈ ಗೋಚಾರವು ನಡೆಯುತ್ತಿರುವುದು ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ. ಶಿವನ ಅನುಗ್ರಹ ಹಾಗೂ ಸೂರ್ಯನ ಬೆಳಕು ಒಂದಾದಾಗ ನಿಮ್ಮ ಅಂತರಂಗದಲ್ಲಿದ್ದ ಭ್ರಮೆಗಳು ಕಳೆದು ನೈಜ ಆತ್ಮವಿಶ್ವಾಸ ಅನ್ನೋದು ಹೊರಹೊಮ್ಮುತ್ತೆ. ಸೂರ್ಯನು ನಿಮ್ಮ ತೇಜಸ್ಸನ್ನು ಹೆಚ್ಚಿಸಿ ಕಳೆದ 1 ವರ್ಷದಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಅಂಟಿದ್ದ ದೋಷಗಳನ್ನು ನಿವಾರಿಸಲಿದ್ದಾನೆ. ನಿಮ್ಮ ಮುಖದಲ್ಲಿದ್ದ ಆಯಾಸ ಮಾಯವಾಗಿ ಈ ಒಂದು ರಾಜ ಟಿವಿಯ ತೇಜಸ್ಸು ಮತ್ತೆ ಪ್ರಕಟವಾಗಲಿದೆ. ಸೂರ್ಯನು ಕೇವಲ ಹೊರಗಿನ ಯಶಸ್ಸನ್ನ ಮಾತ್ರವಲ್ಲ, ಶರೀರದ ಜೀವಶಕ್ತಿಯು ನೀಡುತ್ತಾನೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ವೈದ್ಯರಿಗೂ ನಿಖರವಾಗಿ ತಿಳಿಯದ ಈ ರೋಗ ಲಕ್ಷಣಗಳು ಶಮನಗೊಳ್ಳಲಿವೆ. ಶರೀರದಲ್ಲಿ ಹೊಸ ಚೈತನ್ಯ, ಹುರುಪು ಮತ್ತು ಉತ್ಸಾಹ ಮೂಡಲಿದೆ. ದೈನಂದಿನ ಕೆಲಸಗಳಲ್ಲಿ ಉಂಟಾಗುತ್ತಿದ್ದ ಆಲಸ್ಯ ಮತ್ತು ಆಯಾಸ ಸಂಪೂರ್ಣವಾಗಿ ದೂರವಾಗುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಗಹನವಾದ ಲೆಕ್ಕಾಚಾರದಂತೆ ಪ್ರತಿಯೊಂದು ಗ್ರಹ ಯೋಗವು ಎಲ್ಲರಿಗೂ ಒಂದೇ ರೀತಿಯ ಫಲ ಅನ್ನೋದು ನೀಡುವುದಿಲ್ಲ. ಆದಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಿ. ಸೂರ್ಯ ದೇವನಿಗೆ ಆದಷ್ಟು ನೀವು ಈ ಕೆಂಪು ಹೂವುಗಳನ್ನ ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವ ಈ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಹಾಗೇನೆ ನೀವು ಈ ದಾನ ಧರ್ಮ ಅನ್ನೋದು ಎಲ್ಲರಿಗೂ ಮಾಡಬೇಕು ಅಂತ ಬರಲ್ಲ. ಆದ್ರೂ ಈ ಸಿಂಹ ರಾಶಿಯವರು ಅದರಲ್ಲಿ ಎತ್ತಿದ ಕೈ. ಏನಪ್ಪಾ ಅಂದ್ರೆ ನಿಮ್ಮ ಕೈಲಾದಷ್ಟು ಈ ಒಂದು ಗೋಧಿ ಆಗಿರ್ಬೋದು, ಅಥವಾ ಈ ಬೆಲ್ಲ, ಅಥವಾ ಈ ಒಂದು ಕೆಂಪು ಬಣ್ಣದ ಈ ಒಂದು ಬಟ್ಟೆ, ಇದನ್ನ ನೀವು ದಾನ ಮಾಡೋದ್ರಿಂದ ಎಲ್ಲಾ ದೋಷಗಳು ನಿಮ್ಗೆ ಪರಿಹಾರ ಆಗಿ ನಿಮ್ಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಸರ್ವೇ ಜನ ಸುಖಿನೋ ಭವಂತು.